5,000 ಕೋಟಿ ಹಣ ಏನಾಯ್ತು ಲೆಕ್ಕ ಕೊಡಿ ಅಂತೇಳಿ ಇವತ್ತು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಇದೇ ಪ್ರಶ್ನೆಯನ್ನ ಮಾಡಿದ್ದಾರೆ. ನೀವು ಹಣವನ್ನ ಕೊಟ್ಟಿದ್ದೀನಿ ಅಂತೇಳಿ ಸದನದಲ್ಲಿ ಹೇಳಿದ್ರಲ್ಲ, ಆದ್ರೆ ಅಲ್ಲಿ ನೋಡಿದ್ರೆ ಆ ಕೊಂಡ್ಗೋಗಿಲ್ಲ. 5,000 ರೂಪಾಯಿ ಯಾರಿಗೋಯ್ತು, ಯಾರ ಕೊಂಡು ಕೊಟ್ರಿ? ಇದಕ್ಕೆ ಇವತ್ತು ಸದನದಲ್ಲಿ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಬಿಜೆಪಿ ನಾಯಕರು. ಯಾರ ಖಾತೆಗೂ ಹಣ ಹೋಗಿಲ್ಲ ಅಂತ ಹೇಳ್ತಾರೆ ಮಹೇಶ್ ತೆಂಗಿನಕಾಯಿ ಅವರು. ಶಾಸಕರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಿದ್ದಾರೆ. ಇವತ್ತು ಸದನದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳದ್ದೇ ಸದ್ದು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. 10 ಜಿಲ್ಲೆಗಳ ಮಾಹಿತಿಯನ್ನ ತರಿಸಿಕೊಂಡಿರುವಂತಹ ಪ್ರತಿಪಕ್ಷದ ನಾಯಕರು ಸುಳ್ಳು ಮಾಹಿತಿ ನೀಡಿದ ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಸುಳ್ಳು ಮಾಹಿತಿ ಒದಗಿಸಿದ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಸದನದಲ್ಲಿ ಸಚಿವರೇ ಸುಳ್ಳು ಹೇಳಿರುವ ಕುರಿತು ಪ್ರಸ್ತಾಪಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ದಾಖಲೆ ಸಮೇತ ಸರ್ಕಾರಕ್ಕೆ ಮುಜುಗರ ತಂದಿಡುವಂತಹ ಕೆಲಸವನ್ನ ಬಿಜೆಪಿ ಶಾಸಕರು ಮಾಡೋದಕ್ಕೆ ಸಿದ್ದರಾಗಿದ್ದಾರೆ. ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ಗೃಹಲಕ್ಷ್ಮಿಗೆ 2,000 ರೂಪಾಯಿಯನ್ನ ಕೊಡ್ತಾ ಇದ್ರು. ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳದ ಹಣವನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಆದ್ರೆ ನೀವು ಮಾಹಿತಿ ಕೇಳಿದ ಸಂದರ್ಭ ಕೊಟ್ಟಿಲ್ಲ ಅನ್ನೋದು ರುಜುವಾಗ್ತದೆ. ಏನ್ ಸರ್, ಏನಾಗಿರ್ಬೋದು? ನೋಡಿ, ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಬಹಳ ಕಾಂಗ್ರೆಸ್ನವರು ಪ್ರಚಾರ ಮಾಡಿ ಗ್ಯಾರಂಟಿಗಳ ಒಂದು ವ್ಯವಸ್ಥೆಯಿಂದ ಇವತ್ತು ಸರ್ಕಾರದಲ್ಲಿ ಬಂದಿದ್ದಾರೆ. ನಾವು ವಿರೋಧ ಪಕ್ಷವಾಗಿ ನಾವು ಹೇಳೋದು ಇಷ್ಟ, ನೀವು ಏನು ಗ್ಯಾರಂಟಿ ಕಮಿಟ್ಮೆಂಟ್ ಮಾಡಿದ್ರಿ ಅದನ್ನ 100% ಫುಲ್ಫಿಲ್ ಮಾಡ್ರಿ ಅನ್ನೋದು ಬಿಟ್ಟರೆ ನಾವು ಯಾರು ಕೂಡ ಗ್ಯಾರಂಟಿ ಬಗ್ಗೆ ಉಳಿದ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆದ್ರೆ ಬಹಳ ದುರ್ದೈವದ ಸಂಗತಿ ಅಂತಂದ್ರೆ, ಯಾವ ಬಡವರ ಬಗ್ಗೆ, ದೀನರ ಬಗ್ಗೆ, ದಲಿತರ ಬಗ್ಗೆ, ತಾಯಂದಿರ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಘಂಟಾಘೋಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಕೂಡ ಮಾತಾಡುವಂತದ್ದಾಗಿತ್ತು. ಆದ್ರೆ ನಾನು ಮೊನ್ನೆ ದಿವಸ 9ನೇ ತಾರೀಕಿಗೆ ಒಂದು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳತಕ್ಕಂಥ ಸಂದರ್ಭದಲ್ಲಿ ಈ ಗ್ಯಾರಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಅದು ವಿಶೇಷವಾಗಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ 2,000 ರೂಪಾಯಿ ಏನ್ ಪ್ರತಿ ತಿಂಗಳು ಬರಬೇಕು, ಆ ಪ್ರಶ್ನೆಯನ್ನ ಮಾನ್ಯ ಸಚಿವರಿಗೆ ನಾನು ಕೇಳಿದ್ದೆ. ಬಹಳ ದುರ್ದೈವದ ಸಂಗತಿ ಅಂದ್ರೆ ಸಚಿವರು ಉತ್ತರ ಕೊಟ್ಟರು, ನಾವು ಆಗಸ್ಟ್ 2025 ಎಲ್ಲ ಹಣವನ್ನು ಹಾಕಿದ್ದೇವೆ, 23 ಕಂತುಗಳಲ್ಲಿ ನಾವು ಯಾವುದು ಬಾಕಿ ಇಟ್ಟಿಲ್ಲ ಅನ್ನತಕ್ಕಂಥದ್ದನ್ನ ಆನ್ ದಿ ಫ್ಲೋರ್ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಟ್ ಆಸ್ ಪರ್ ಮೈ ಡಾಕ್ಯುಮೆಂಟ್, ನನ್ನ ಕಡೆ ಇರತಕ್ಕಂಥ ಏನು ಡಾಕ್ಯುಮೆಂಟೇಶನ್ ಇತ್ತು ಅದನ್ನ ಹೇಳಿದಾಗ ನಾನು ಹೇಳಿದೆ, ಮೇಡಮ್ ನೀವು 2 ತಿಂಗಳದ್ದು ದುಡ್ಡು ಇನ್ನೂ ಹಾಕಿಲ್ಲ, ದಯವಿಟ್ಟು ಒಂದ್ಸಲ ಪರಿಶೀಲನೆ ಮಾಡ್ರಿ ಅಂತ ಹೇಳಿದಾಗೂ ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲ ನಾವು ದುಡ್ಡೆಲ್ಲ ಹಾಕಿದ್ದೇವೆ, ಯಾವುದೇ ರೀತಿಯಾದಂಥ ಡಿವ್ ಇಲ್ಲ. ಅದು 2025 ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳದ್ದು ಐತಿ ಅಂತೇಳಿ ನಾನು ಆ 3 ತಿಂಗಳಿಗೆ ಎಗ್ರಿದೆ. ನಂದು ಅದ್ರ ಬಗ್ಗೆ ಏನು ಸೆಕೆಂಡ್ ಒಪಿನಿಯನ್ ಇಲ್ಲ. ಹೌದು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ವರೆಗೆ ಇನ್ನೂ ಮಟ್ಟ ಹಾಕಿದ್ದಿಲ್ಲ. ಸ್ಪೀಕರ್ ಅವರು ಸ್ವತಃ ಖಾದರ್ ಸಾಹೇಬರು ಹೇಳಿದಾಗ ಕೂಡ ಅವರು ಹೇಳಿದ್ರು, ನೋಡಿ ನೀವು ಕನ್ಫ್ಯೂಷನ್ ಮಾಡ್ಕೊಂತ ಇದ್ದೀರಿ, ಅವ್ರು ಕೇಳ್ತಕ್ಕಂತ ಇದ್ದು ಸ್ಪೆಸಿಫಿಕ್ ಪ್ರಶ್ನೆ 2025 ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡು ಹಾಕಿರಿಲ್ಲ ಅಂತ ಶಾಸಕರು ಮಹೇಶ್ ತೆಂಗಿನಕಾಯಿ ಕೇಳಕತ್ತಾರ, ಅದಕ್ಕೆ ಕೊಡ್ರಿ ಅಂದ್ರೆ, ಇಲ್ಲ ನಾವು ಹಾಕಿವೆ ಅಂದ್ರೆ ಎಲ್ಲಾನು ಹಾಕಿವೆ ಅಂತ ಹೇಳಿದ್ರು. ನಂತರ ಇರತಕ್ಕಂಥ ದಾಖಲಾತಿಗಳನ್ನ ನಾನು ಬಿಡುಗಡೆ ಮಾಡಿದ್ದೇನೆ. ಮೊನ್ನೆ ಕೂಡ ನಾನು ಆನ್ ದ ಫ್ಲೋರ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಂತಹ ಸಂದರ್ಭದಲ್ಲಿ ನಾವು ಬಿಡುಗಡೆ ಮಾಡಿದ್ದೇವೆ. ನಾನು 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣ ಇನ್ನೂವರೆಗೂ ಕೂಡ ಕರ್ನಾಟಕದಲ್ಲಿ ಇರತಕ್ಕಂಥ 1,24,00,000 ಜನರಿಗೆ ತಲುಪಿಲ್ಲ. ಎಲ್ಲಿ ಹೋಯ್ತು ಸರ್ ಹಣ? ಎಲ್ಲಿ ಇದು ತಲುಪಿಲ್ಲ. ನಾನು ಹೇಳಿದ್ದೆ ಇದು ಮುಟ್ಟಿಲ್ಲ, ತಲುಪಿಲ್ಲ, ಹಾಕಿಲ್ಲ ಅನ್ನುವಂಥದ್ದು ನನ್ನ ವಾದ ಸ್ಪಷ್ಟ ಇತ್ತು. ಸಚಿವರ ವಾದ ಏನಿತ್ತು, ನಾವು ಆಗಸ್ಟ್ ವರೆಗೂ 2025 ಆಗಸ್ಟ್ ವರೆಗೂ ಸಂಪೂರ್ಣವಾಗಿ ದುಡ್ಡನ್ನು ಹಾಕಿದ್ದೇವೆ ಅಂತಕ್ಕಂಥ ವಾದವನ್ನ ಸಚಿವರು ಮಾಡಿದ್ದಾರೆ. ಹಾಗಾದ್ರೆ ನಾನು ಈಗ ನಿಮಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಮಾಧ್ಯಮದ ಮುಖಾಂತರ, ಈ ರಾಜ್ಯದ 1,24,00,000 ಏನು ತಾಯಂದಿರಿದಾರ, ಹಾಗಾದ್ರೆ ಆ 5,000 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? ಇದು ಸಚಿವರು ಹೇಳಿದ್ದು, ನಾವು ಹಾಕಿವಿ ಅಂತ ಹೇಳಿ. ಅದಕ್ಕೆ ಆ ಕಾರಣಕ್ಕೆ ನಾನು ಕೇಳಾಕತ್ತೀನಿ, ಉಳಿದು ನನಗೇನು ಇಲ್ಲ. ನೀವು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹೇಳಿದ್ರೆ ನನ್ನ ಕಡೆಯಿಂದ ಏನಿಲ್ಲ. ನೀವು ಹೌದು ಹಾಕಿಲ್ಲ ಅಂತ ಹೇಳಿದ್ರೆ ಓಕೆ ಅಂತ ಹೇಳಿದ್ರಿ. ಆದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 5 ತಿಂಗಳ ಮುಂದೆ ಹಾಕಿರಿ ದುಡ್ಡನ್ನ. ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಅನ್ನ ಯಾಕೆ ಹಾಕ್ಲಿಲ್ಲ? ಅದಕ್ಕೆ ಕಾರಣ ಏನು? ನಿಮ್ ಪ್ರಕಾರ ನೀವು ಹೇಳಾಕತ್ತೀರಿ ನಾ ಹಾಕೇನಿ ಅಂತೇಳಿ. ಹಾಕಿದ್ರ ತಾಯಂದ್ರಿಗೆ ಅಕೌಂಟ್ ಹೋಗ್ಬೇಕಾದಂತ 1,24,00,000 ಜನ ತಾಯಂದ್ರಿಗೆ ಹೋಗ್ಬೇಕಾಗಿರ್ತಕ್ಕಂಥ ದುಡ್ಡು ಎಲ್ಲಿ ಹೋಯ್ತು? 2 ತಿಂಗಳ ಹಣ ಎಲ್ಲಿ ಹೋಯ್ತು? ಸುಮಾರು 5,000 ಕೋಟಿ ಹಣ ಎಲ್ಲಿ ಹೋಯ್ತು? ಒಂದು ವೇಳೆ ಅವರಿಗೆ ಮಾಹಿತಿ ಇಲ್ವಾ ಅಥವಾ ಅಧಿಕಾರಿಗಳಿಗೆ ಮಾಹಿತಿ ಇಲ್ವಾ? ಇದರ ಜೊತೆಗೆ ನಮ್ಮ ನಾಯಕರ ಜೊತೆಗೆ ದೊಡ್ಡ ಹೋರಾಟಕ್ಕೆ ಕೂಡ ನಾವು ಅಣಿಯ ಆಗ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. 5,000 ಕೋಟಿ ಹಣ ಏನಾಯ್ತು ಲೆಕ್ಕ ಕೊಡಿ ಅಂತೇಳಿ ಇವತ್ತು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಇದೇ ಪ್ರಶ್ನೆಯನ್ನ ಮಾಡಿದ್ದಾರೆ.
ನೀವು ಹಣವನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಸದನದಲ್ಲಿ ಹೇಳಿದ್ರಲ್ಲ, ಆದ್ರೆ ಅಲ್ಲಿ ನೋಡಿದ್ರೆ ಅಕೌಂಟ್ಗೆ ಹೋಗಿಲ್ಲ. 5,000 ರೂಪಾಯಿ ಯಾರಿಗೋಯ್ತು, ಯಾರ ಅಕೌಂಟ್ ಕೊಟ್ರಿ? ಇದಕ್ಕೆ ಇವತ್ತು ಸದನದಲ್ಲಿ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಬಿಜೆಪಿ ನಾಯಕರು. ಯಾರ ಖಾತೆಗೂ ಹಣ ಹೋಗಿಲ್ಲ ಅಂತ ಹೇಳ್ತಾರೆ ಮಹೇಶ್ ತೆಂಗಿನಕಾಯಿ ಅವರು, ಶಾಸಕರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಿದ್ದಾರೆ. ಇವತ್ತು ಸದನದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳದ್ದೇ ಸದ್ದು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. 10 ಜಿಲ್ಲೆಗಳ ಮಾಹಿತಿಯನ್ನ ತರಿಸಿಕೊಂಡಿರುವಂತಹ ಪ್ರತಿಪಕ್ಷದ ನಾಯಕರು ಸುಳ್ಳು ಮಾಹಿತಿ ನೀಡಿದ ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಸುಳ್ಳು ಮಾಹಿತಿ ಒದಗಿಸಿದ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಸದನದಲ್ಲಿ ಸಚಿವರೇ ಸುಳ್ಳು ಹೇಳಿರುವ ಕುರಿತು ಪ್ರಸ್ತಾಪಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ದಾಖಲೆ ಸಮೇತ ಸರ್ಕಾರಕ್ಕೆ ಮುಜುಗರ ತಂದಿಡುವಂತಹ ಕೆಲಸವನ್ನ ಬಿಜೆಪಿ ಶಾಸಕರು ಮಾಡೋದಕ್ಕೆ ಸಿದ್ದರಾಗಿದ್ದಾರೆ. ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಗೃಹಲಕ್ಷ್ಮಿಗೆ 2,000 ರೂಪಾಯಿಯನ್ನ ಕೊಡ್ತಾ ಇದ್ರು. ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳದ ಹಣವನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಆದ್ರೆ ನೀವು ಮಾಹಿತಿ ಕೇಳಿದ ಸಂದರ್ಭ ಕೊಟ್ಟಿಲ್ಲ ಅನ್ನೋದು ರುಜುವಾಗ್ತದೆ. ಏನ್ ಸರ್, ಏನಾಗಿರ್ಬೋದು? ನೋಡಿ, ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಬಹಳ ಕಾಂಗ್ರೆಸ್ನವರು ಪ್ರಚಾರ ಮಾಡಿ ಗ್ಯಾರಂಟಿಗಳ ಒಂದು ವ್ಯವಸ್ಥೆಯಿಂದ ಇವತ್ತು ಸರ್ಕಾರದಲ್ಲಿ ಬಂದಿದ್ದಾರೆ. ನಾವು ವಿರೋಧ ಪಕ್ಷವಾಗಿ ನಾವು ಹೇಳೋದು ಇಷ್ಟ, ನೀವು ಏನು ಗ್ಯಾರಂಟಿ ಕಮಿಟ್ಮೆಂಟ್ ಮಾಡಿದ್ರಿ ಅದನ್ನ 100% ಫುಲ್ಫಿಲ್ ಮಾಡ್ರಿ ಅನ್ನೋದು ಬಿಟ್ಟರೆ ನಾವು ಯಾರು ಕೂಡ ಗ್ಯಾರಂಟಿ ಬಗ್ಗೆ ಉಳಿದ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆದ್ರೆ ಬಹಳ ದುರ್ದೈವದ ಸಂಗತಿ ಅಂತಂದ್ರೆ ಯಾವ ಬಡವರ ಬಗ್ಗೆ, ದೀನರ ಬಗ್ಗೆ, ದಲಿತರ ಬಗ್ಗೆ, ತಾಯಂದಿರ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಘಂಟಾಘೋಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಕೂಡ ಮಾತಾಡುವಂತದ್ದಾಗಿತ್ತು. ಆದ್ರೆ ನಾನು ಮೊನ್ನೆ ದಿವಸ 9ನೇ ತಾರೀಕಿಗೆ ಒಂದು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳತಕ್ಕಂಥ ಸಂದರ್ಭದಲ್ಲಿ ಈ ಗ್ಯಾರಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಅದು ವಿಶೇಷವಾಗಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ 2,000 ರೂಪಾಯಿ ಏನು ಪ್ರತಿ ತಿಂಗಳು ಬರಬೇಕು, ಆ ಪ್ರಶ್ನೆಯನ್ನ ಮಾನ್ಯ ಸಚಿವರಿಗೆ ನಾನು ಕೇಳಿದ್ದೆ. ಬಹಳ ದುರ್ದೈವದ ಸಂಗತಿ ಅಂದ್ರೆ ಸಚಿವರು ಉತ್ತರ ಕೊಟ್ಟರು, ನಾವು ಆಗಸ್ಟ್ 2025 ಎಲ್ಲ ಹಣವನ್ನು ಹಾಕಿದ್ದೇವೆ, 23 ಕಂತುಗಳಲ್ಲಿ ನಾವು ಯಾವುದು ಬಾಕಿ ಇಟ್ಟಿಲ್ಲ ಅನ್ನತಕ್ಕಂಥದ್ದನ್ನ ಆನ್ ದಿ ಫ್ಲೋರ್ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಟ್ ಆಸ್ ಪರ್ ಮೈ ಡಾಕ್ಯುಮೆಂಟ್, ನನ್ನ ಕಡೆ ಇರತಕ್ಕಂಥ ಏನು ಡಾಕ್ಯುಮೆಂಟೇಶನ್ ಇತ್ತು ಅದನ್ನ ಹೇಳಿದಾಗ ನಾನು ಹೇಳಿದೆ, ಮೇಡಮ್ ನೀವು 2 ತಿಂಗಳದ್ದು ದುಡ್ಡು ಇನ್ನೂ ಹಾಕಿಲ್ಲ, ದಯವಿಟ್ಟು ಒಂದ್ಸಲ ಪರಿಶೀಲನೆ ಮಾಡ್ರಿ ಅಂತ ಹೇಳಿದಾಗೂ ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲ ನಾವು ದುಡ್ಡೆಲ್ಲ ಹಾಕಿದ್ದೇವೆ, ಯಾವುದೇ ರೀತಿಯಾದಂಥ ಡಿವ್ ಇಲ್ಲ. ಅದು 2025 ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳದ್ದು ಐತಿ ಅಂತೇಳಿ ನಾನು ಆ 3 ತಿಂಗಳಿಗೆ ಎಗ್ರಿ ಇದೆ. ನಂದು ಅದರ ಬಗ್ಗೆ ಏನು ಸೆಕೆಂಡ್ ಒಪಿನಿಯನ್ ಇಲ್ಲ. ಹೌದು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ವರೆಗೆ ಇನ್ನೂ ಮಟ್ಟ ಹಾಕಿದ್ದಿಲ್ಲ. ಸ್ಪೀಕರ್ ಅವರು ಸ್ವತಃ ಖಾದರ್ ಸಾಹೇಬರು ಹೇಳಿದಾಗ ಕೂಡ ಅವರು ಹೇಳಿದ್ರು, ನೋಡಿ ನೀವು ಕನ್ಫ್ಯೂಷನ್ ಮಾಡ್ಕೊಂತ ಇದ್ದೀರಿ, ಅವ್ರು ಕೇಳ್ತಕ್ಕಂತ ಇದ್ದು ಸ್ಪೆಸಿಫಿಕ್ ಪ್ರಶ್ನೆ 2025 ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡು ಹಾಕಿರಿಲ್ಲ ಅಂತ ಶಾಸಕರು ಮಹೇಶ್ ತೆಂಗಿನಕಾಯಿ ಕೇಳಕತ್ತಾರ, ಅದಕ್ಕೆ ಕೊಡ್ರಿ ಅಂದ್ರೆ ಇಲ್ಲ ನಾವು ಹಾಕಿವೆ ಅಂದ್ರೆ ಎಲ್ಲಾನು ಹಾಕಿವೆ ಅಂತ ಹೇಳಿದ್ರು. ನಂತರ ಇರತಕ್ಕಂಥ ದಾಖಲಾತಿಗಳನ್ನ ನಾನು ಬಿಡುಗಡೆ ಮಾಡಿದ್ದೇನೆ. ಮೊನ್ನೆ ಕೂಡ ನಾನು ಆನ್ ದ ಫ್ಲೋರ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಂತಹ ಸಂದರ್ಭದಲ್ಲಿ